ಏನೋ ಹಾಸನ ಬಳಿ ಅಪಘಾತದಲ್ಲಿ 6 ಜನ ಸಾವನ್ನಪ್ಪಿದಂತ ಕೇಸ್ ಮೃತಪಟ್ಟ ಕುಟುಂಬದವರ ಪರಿಹಾರದ ಭರವಸೆಯನ್ನ ಟಿವಿ9ಗೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಮೃತರ ಕುಟುಂಬದವರಿಗೆ ಪರಿಹಾರದ ಭರವಸೆ ಈ ಬಗ್ಗೆ ಟಿವಿ9ಗೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಸಿಎಂ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ನಾಳೆ ಪರಿಹಾರ ಘೋಷಣೆ ಮಾಡುವುದಾಗಿ ಹೇಳಿದ್ದಾರೆ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ತಲಾ 2 ಲಕ್ಷ ರೂಪಾಯಿವರೆಗೆ ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ನಾಳೆ ಪರಿಹಾರ ಘೋಷಣೆ ಮಾಡುವುದಾಗಿ ಮಾಹಿತಿ. 3 ಮಕ್ಕಳಿದ್ದಾರೆ, ಅದು ಭಾಳ ಇಲ್ಲಿ ಚಿಂತೆಯ ವಿಚಾರ. ಸೊ ನಾರಾಯಣಪ್ಪ ಏನಿದ್ದಾರೆ ಅವ್ರನ್ನ ಕಾರವಾರಕ್ಕೆ ಕರ್ಕೊಂಡು ಹೋಗಿ ಅಲ್ಲೊಂದು ಟ್ರೀಟ್ಮೆಂಟ್ ಮುಗಿಸಿ ನಂತರ ವಾಪಸ್ ಬರ್ತಾ ಇದ್ರು. ಇನ್ನೇನು ಸ್ವಲ್ಪ ಕಿಲೋಮೀಟರ್ಗಳು ಬರ್ತಾ ಇದ್ರೆ ಆಲ್ಮೋಸ್ಟ್ ದೇವನಹಳ್ಳಿಗೆ ರೀಚ್ ಆಗಿರೋರು. ಆದರೆ ಅಲ್ಲಾದಂಥ ಅಪಘಾತ, ಕಾರ್ ಏನಿದೆ ಅದು ಡಿವೈಡರ್ ದಾಟಿ ಪಕ್ಕದ ರಸ್ತೆಗೆ ಹೋಗಿದೆ ಅಂತ ಅಲ್ಲಿ ಮಾಹಿತಿ ಇದೆ. ಆ ಸಂದರ್ಭದಲ್ಲಿ ಆ ಕಡೆಯಿಂದ ಮಂಗಳೂರು ಕಡೆ ಹೋಗುವಂಥ ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂಥ ಟ್ರಕ್ ಏನಿದೆ ಅದು ಕಾರಿಗೆ ಅಪ್ಪಳಿಸಿದೆ. ಸೊ ಯಾಕಂದರೆ ವೇಗವಾಗಿರುತ್ತೆ, ಹೈವೇಲಿ ಸಾಮಾನ್ಯವಾಗಿ ವೇಗವಾಗಿ ಟ್ರಕ್ಗಳು ಚಲಿಸ್ತಾ ಇರ್ತವೆ. ಕಾರಿಗೆ ಟ್ರಕ್ ಡಿಕ್ಕಿಯಾಗಿ 6 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಈ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಂದೆ ತಾಯಿಯನ್ನ ಕಳೆದುಕೊಂಡು ಈಗ ಮಕ್ಕಳು ತಬ್ಬಲಿಗಳಾಗಿದ್ದಾರೆ. ಕಾರಹಳ್ಳಿಯ ಮನೆಯಲ್ಲಿ 3 ಮಕ್ಕಳು ಅನಾಥರಾಗಿದ್ದಾರೆ. ತಂದೆ ತಾಯಿ ಇನ್ನೇನು ಕೆಲವು ಹೊತ್ತಿನಲ್ಲಿ ಮನೆಗೆ ಬರ್ತಾರೆ ಅಂತ ಅವ್ರು ಕಾಯ್ತಾ ಇದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ತಂದೆ ತಾಯಿ ಇಬ್ಬರನ್ನೂ ಕೂಡ ಕಳ್ಕೊಂಡ ಮಕ್ಕಳು ಈಗ ಅನಾಥರಾಗಿದ್ದಾರೆ. ಹಾಸನ ಅಪಘಾತದಲ್ಲಿ ನಾರಾಯಣಪ್ಪ ಅವರ ಕುಟುಂಬ, ಅವರ ಮಕ್ಕಳು ಈಗ ಅನಾಥರಾಗಿದ್ದಾರೆ. ಬಟ್ ಇದೇ 3 ಜನ ಮಕ್ಕಳು. ಇನ್ನೊಂದು ಕಡೆ ತಂದೆ ತಾಯಿ ಇನ್ನೇನು ಅವರ ಚಿಕಿತ್ಸೆ ಮುಗಿಸಿ ಬರ್ತಾ ಇದ್ದೀವಿ ಮನೆಗೆ ಅಂತ ಫೋನ್ ಮಾಡಿ ಕೂಡ ಹೇಳಿರ್ತಾರೆ. ಆದರೆ ವಿಧಿ ಹೇಗಿತ್ತು ಅಂತಂದ್ರಲ್ಲಿ ಇನ್ನೇನು ಅವರು ದಾಟಿ ಸ್ವಲ್ಪ ಏನಾದರೂ ಜಾಗರೂಕರಾಗಿದ್ದರೆ ಖಂಡಿತ ಅಪಘಾತ ಆಗ್ತಾ ಇರಲಿಲ್ಲ. ಆದರೆ ಡಿವೈಡರ್ನ ದಾಟಿ ಒಂದು ಕಾರು ಇನ್ನೊಂದು ಪಕ್ಕದ ಒಂದು ಲೇನ್ಗೆ ಬಂದಾಗ ಸಹಜವಾಗಿ ಅನೇಕ ಅಪಘಾತಗಳು ಹಿಂದೆ ಕೂಡ ಆಗಿರೋದು ನಾವು ಗಮನಿಸಿದ್ದೀವಿ. ಸೊ ಬೆಳಗಿನ ಜಾವ ಆಗಿರುವಂಥ ಸಂದರ್ಭದಲ್ಲಿ ಮೇ ಬಿ ನಿದ್ದೆ ಮಂಪರಿರ್ಬೋದು. ಆ ಕಾರಣದಿಂದ ಈ ಅಪಘಾತ ಆಗಿರುವಂಥ ಸಾಧ್ಯತೆ ಇದೆ. 1 ವರ್ಷದಿಂದ ಹಾಸಿಗೆ ಹಿಡಿದಿದ್ದಂಥ ಮನೆ ಯಜಮಾನ ನಾರಾಯಣಪ್ಪ, ಸೊ ಅವ್ರಿಗೆ ಯಾರೋ ಕಾರವಾರದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ತಿಳಿಸಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಾದರೂ ಹೋಗಿ ಟ್ರೀಟ್ಮೆಂಟ್ ಸಿಗುತ್ತಾ, ಕ್ಲಿಯರ್ ಆಗುತ್ತಾ ಅನ್ನೋದು, ಕೂಲಿ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ, ಪತಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ರು ಪತ್ನಿ ಸುನಂದ ಅವರು. ಆದರೆ ಈ ಅಪಘಾತದಲ್ಲಿ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ಪತಿಗೆ ಚಿಕಿತ್ಸೆ ಕೊಡಿಸ್ಬೇಕು ಅಂತ ಸಂಬಂಧಿಕರ ಜೊತೆಗೆ ಅವರು ಕಾರವಾರಕ್ಕೆ ಹೋಗಿದ್ದರು. ಸೊ ಅಲ್ಲಿಂದ ವಾಪಸ್ ಬರ್ತಿರ್ಬೇಕಾದ್ರಲ್ಲಿ ಟ್ರೀಟ್ಮೆಂಟ್ ಕೂಡ ಆಯಿತು ಅಲ್ಲಿ. ಆದರೆ ವಾಪಸ್ ಬರ್ತಿರ್ಬೇಕಾದ್ರೆ ಇಂಥ ಒಂದು ಘಟನೆ ಆಗಿದೆ. ಅವ್ರಿಗೆ ಆರೋಗ್ಯ ಹಿಂದೆ ಅವ್ರಿಗೆ ಪಾರ್ಶ್ವವಾಯು ಆಗಿತ್ತು. ಆ ಕಾರಣಕ್ಕಾಗಿ ಒಬ್ಬ ಒಳ್ಳೆ ರೈತರು, ಡ್ರೈವರು, ಆ ಕುಟುಂಬ ತುಂಬ ತೀರಾ ಬಡತನದಲ್ಲಿತ್ತು, ಕಷ್ಟದಲ್ಲಿತ್ತು. ಆದರೆ ಅವರು ಚಿಕಿತ್ಸೆಗಾಗಿ ಅವರು ಮಂಗಳೂರು ಕಡೆ ಹೋಗಿ ಅಲ್ಲಿ ವೈದ್ಯಕೀಯ ಚಿಕಿತ್ಸೆ ಪಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಆಗಿರುವಂಥ ಈ ಅಕಾಲಿಕ ಈ ದುರ್ಮರಣ ಇದೆಯಲ್ಲ, ತುಂಬ ಘಾಸಿ ಕೊಡುವಂಥದ್ದು. ಆ ಇಡೀ ಕುಟುಂಬ ಇವತ್ತು ಅವ್ರು ಬಿಟ್ಟರೆ ಆ ಕುಟುಂಬಕ್ಕೆ ಇನ್ಯಾರೂ ಇಲ್ಲ. ಆ ಮಕ್ಕಳು ಇವತ್ತು ಅನಾಥರಾಗಿದ್ದಾರೆ. ಇವತ್ತು ಆ ತಾಯಿ ತಂದೆ ಇಬ್ಬರನ್ನು ಕಳ್ಕೊಂಡ ಮಕ್ಕಳು ಸಣ್ಣ ಮಕ್ಕಳು, ಅವರು ಭಾಳ ತಬ್ಬಲಿಗಳಾಗಿದ್ದಾರೆ. ಅವರು ವೈದ್ಯಕೀಯ ವೆಚ್ಚನೂ ಭಾಳ ಈಗಾಗಲೇ ತುಂಬ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಈಗಾಗಲೇ. ಆದರೂ ಅವರು ಏನೋ ಒಂದು ಭರವಸೆ ಇಟ್ಕೊಂಡು ತನ್ನ ಕುಟುಂಬಕ್ಕೆ ಆಧಾರ ಆಗಿದ್ದಂಥ ನಾರಾಯಣಪ್ಪ ಅವರು ಆ ಕುಟುಂಬನ ಸರಿ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಅವರು ವೈದ್ಯಕೀಯ ಚಿಕಿತ್ಸೆಗೆ ಹೋಗಿ ಈ ರೀತಿ ಮೃತ್ಯು ಆಗಿರುವಂಥದ್ದು ತುಂಬ ನೋವು ತರುವಂಥ ವಿಚಾರ.